ಸೊಸೈಟಿ ಅಧ್ಯಕ್ಷರಾದಂಥ ಮುನ್ರಾಜುವಾದ ನಾನು ಈ ಕಾರ್ಯನಿರ್ವಹಿಸಿಕೊಂಡು 3 ವರ್ಷದಿಂದ ನಾವು ಬರ್ತಾ ಇದ್ದೇವೆ. ಈ ಸಂಘದ ಚುನಾವಣೆ ಮೊನ್ನೆ 27ನೇ ತಾರೀಕು ನಡೆದು ನಾವು 13 ಜನ ಅವಿರೋಧವಾಗಿ ಎಲ್ಲರೂ ಆಯ್ಕೆ ಆಗಿದ್ದೀವಿ. ಅದರಲ್ಲಿ ನಾಳೆ 6ನೇ ತಾರೀಕು ನಾವು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ, ಅದನ್ನು ಕೂಡ ನಾವು ಅವಿರೋಧವಾಗಿ ಮಾಡಬೇಕು ಅಂತೇಳಿ ನಾವೆಲ್ಲ 13 ಜನ ನಿರ್ದೇಶಕರು ಕೂಡ ಒಟ್ಟಾಗಿ ಸೇರಿ ನಾವೆಲ್ಲ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಧ್ಯಕ್ಷರಾಗಿ ನೂತನವಾಗಿ ನಮ್ಮ ಎಕ್ಸೈಸ್ ಅಧಿಕಾರಿ ಶ್ರೀನಿವಾಸಯ್ಯನವ್ರನ್ನ ನಾವು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಅವರು ಅವತ್ತು ಅಧಿಕಾರ ಸ್ವೀಕಾರ ಸಮಾರಂಭ 6ನೇ ತಾರೀಕು ಅವತ್ತೇನೆ ಇಟ್ಕೊಂಡಿದ್ದೇವೆ. ಈ ಒಂದು ಸಮಾರಂಭಕ್ಕೆ ನಮ್ಮ ಸಂಘದ ಸದಸ್ಯರುಗಳು ಮತ್ತು ಸಮಾಜದ ಎಲ್ಲ ಮುಖಂಡರು ಮತ್ತು ಬ್ಯಾಂಕಿನ ಎಲ್ಲ ಹಿತೈಷಿಗಳು ಎಲ್ಲ ಬಂದು ಈ ಸಮಾರಂಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಈ ಸಂಘದ ಅಧ್ಯಕ್ಷನಾಗಿ ನಾನು ಕೋರಿಕೊಳ್ತೇನೆ. ಕನಕ ಸಮೃದ್ಧಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ನಾನು ಈಗಾಗಲೇ 2020ರಿಂದ ಮೊದಲನೇ ಬಾರಿಗೆ ಡೈರೆಕ್ಟರ್ ಆಗಿ 20ರಿಂದ 25 ಆಯ್ಕೆ ಆಗಿದ್ದೆ. ಈಗಲೂ ಈ 2ನೇ ಬಾರಿಗೆ ಸಂಘದ ಅಧ್ಯಕ್ಷರಾದ ಮುನ್ರಾಜಣ್ಣವರು ಮತ್ತು ಸಂಘದ ಮುಖ್ಯ ಸಲಹೆಗಾರರಾದಂತಹ ಮುನ್ಷಾಮಣ್ಣವರು ಇಬ್ಬರು ಸೇರಿ ನನ್ನ ಮತ್ತೊಮ್ಮೆ ನಿರ್ದೇಶಕನಾಗಿ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಇವರು ನನ್ನ ಧನ್ಯವಾದಗಳು. ಈ ಒಂದು 2026ರಿಂದ 2031ವರೆಗೂ ಆಡಳಿತ ಮಂಡಳಿಯಲ್ಲಿ ನನ್ನನ್ನು ನಿರ್ದೇಶಕನಾಗಿ ಮಾಡಿದ್ದಾರೆ. ಇದಕ್ಕೆ ನಾನು ಸಂಘದಲ್ಲಿ ಸುಮಾರು 5 ವರ್ಷದಿಂದ ಮಾಡಿದಂತ ಒಂದು ಸೇವೆಯನ್ನು ಗಮನಿಸಿ ಅವರು ನನಗೆ ಮತ್ತೊಮ್ಮೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಈಗ 13 ಜನ ಹೊಸಬರು ಇದರಲ್ಲಿ ಆಯ್ಕೆ ಆಗಿದ್ದಾರೆ. ಕೆ ಮುನ್ರಾಜರವರು, ಮುನ್ಷಾಮಣ್ಣವರು, ಶ್ರೀನಿವಾಸಯ್ಯನವರು, ಅಪ್ಸಂದ ನಾರಾಯಣಸಮ್ಮಣ್ಣವರು, ಕೃಷ್ಣಾರೆಡ್ಡಿಯವರು, GTK ಬಲ್ ಮೋಹನ್ ರವರು, ಮಂಚಪ್ನಹಳ್ಳಿ ಮಂಜುನಾಥ್ ಅವರು, ಉಪ್ಪರಹಳ್ಳಿ ಮುನಿಯಪ್ಪನವರು, ಸಂಪತ್ ಕುಮಾರ್ ಅವರು, ಮತ್ತೆ ಅಶ್ವಥ್ ರವರು ಹಾಗೂ ಹೇಳಿಯಿಂದ ಶ್ರೀಮತಿ ಹೇಮಲತಾ ಅವರು ಮತ್ತೆ ಶ್ರೀಮತಿ ಶೋಭಾ ಅವರು. ಇವರಲ್ಲಿ ಒಂದು 5 ಜನ ನಾವು ಚೇಂಜಸ್ ಮಾಡಿದ್ದಾರೆ. ಈ ಸಾರಿ ಅಧ್ಯಕ್ಷರು ಮುನ್ಷಾಮಣ್ಣವರೆಲ್ಲ ಸೇರಿ 5 ಜನ ಹೊಸಬರು ಹಾಕೊಂಡಿದ್ದಾರೆ. ಅದರಲ್ಲಿ ಶ್ರೀನಿವಾಸಯ್ಯನವರು, ಅಪ್ಸಂದ್ರ ನಾರಾಯಣಸಮ್ಮಣ್ಣವರು, ಮತ್ತೆ ಅಶ್ವಥ್ ರವರು, ಅಲ್ಸಳ್ಳಿ ಅಶ್ವಥ್ ರವರು, ಆಮೇಲೆ ಸಂಪತ್ ಕುಮಾರ್ ಅವರು, ಮಂಜುನಾಥ್ ರವರು, ಇವರಿಗೆಲ್ಲ ಹೊಸಬರಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇವರಿಗೆಲ್ಲ ನನ್ನ ಧನ್ಯವಾದಗಳು. ಮತ್ತೆ ಇದೇ 6ನೇ ತಾರೀಕು ಶುಕ್ರವಾರ 12ವರೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಶ್ರೀನಿವಾಸಯ್ಯನವರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರು ಆಗಿ ಇಬ್ಬರು ಆಕಾಂಕ್ಷಿಸಿದ್ದಾರೆ. ಒಂದು ಸಿ ಮುನಿಯಪ್ಪನವರು ಮತ್ತೆ ಇನ್ನೊಬ್ರು ಮೋಹನ್ GTK ಬಲ್ ಮೋಹನ್ ಅವರು ಇದ್ದಾರೆ. ಇಲ್ಲಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಆಯ್ಕೆ ಆಗ್ತಾರೆ. ಈ ಒಂದು ಸಮಾರಂಭಕ್ಕೆ ತಾವು ಪತ್ರಕರ್ತರು, ಮಾಧ್ಯಮ ವರ್ಗದವರು ಮತ್ತೆ ಈ ಸಂಘದ ಎಲ್ಲ ಷೇರುದಾರರು, ಹಿತೈಷಿಗಳು ಎಲ್ಲರೂ ಆಗಮಿಸಿ ಶುಕ್ರವಾರ ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಗೆ ಅಭಿನಂದನೆ ಸಲ್ಲಿಸಿ ತಮ್ಮ ಸಲಹೆಗಳನ್ನು ನೀಡಿ ಮುಂದೆ ಸೊಸೈಟಿಗೆ ಯಾವ್ದಾವ ತರ ಕೆಲಸಗಳು ಮಾಡಬೇಕು ಮತ್ತೆ ಯಾವ ತರ ಅವರಿಗೆ ಲೋನ್ ಕೊಟ್ಟು ಯಾವ ತರ ವಸೂಲಿ ಮಾಡೋದಾಗ್ಲಿ ಎಲ್ಲ ಒಂದು ಸಲಹೆಗಳನ್ನ ಎಲ್ಲರೂ ಮುಕ್ತವಾಗಿ ನೀಡಬೇಕಾಗಿ ನಾನು ಅಭಿನಂದಿಸಿಕೊಳ್ತಾ ಇದ್ದೀನಿ. ನಿಮ್ಮ ಹೆಸರು? ಕೃಷ್ಣಮೂರ್ತಿ. ನಾನು ಡೈರೆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ದೀನಿ, ನಿರ್ದೇಶಕರಾಗಿ. ಓಕೆ.